ವೀಕ್ಷಕರೇ ನಮಸ್ಕಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಏನು ಅಂದರೆ ಇತ್ತೀಚೆಗೆ 2026 ಜನವರಿ 18ರಂದು ಇಡೀ ದೇಶಾದ್ಯಂತ ಸೈನಿಕ ಶಾಲೆಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಏರ್ಪಾಡು ಮಾಡಲಾಗಿತ್ತು. ಅಂತಹ ಪ್ರವೇಶ ಪರೀಕ್ಷೆಯಲ್ಲಿ ಇವತ್ತು 276 ಅಂಕಗಳನ್ನು ಪಡೆದಿರ್ತಕ್ಕಂತಹ ಚರಣ್ ಅವರು ನಮ್ಮೊಂದಿಗಿದ್ದಾರೆ. ಚರಣ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಚರಣ್, ನಿಮ್ಮ ಹೆಸರು, ನಿಮ್ಮ ಪೂರ್ಣ ಹೆಸರೇನು, ನೀವು ಎಲ್ಲಿಯವರು, ನಿಮ್ಮ ತಂದೆ ತಾಯಿ ಯಾರು, ನಿಮ್ಮ ಒಂದಿಷ್ಟು ಫ್ಯಾಮಿಲಿ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ಚರಣ್, ನಮ್ಮೂರು ಬೊಮ್ಮನಾಳ್. ನಮ್ಮ ಪಪ್ಪನ ಹೆಸರು ಸೂರಪ್ಪ ಗೌಡ, ನಮ್ಮ ಮಮ್ಮಿ ಹೆಸರು ಉಮಾದೇವಿ. ನೀವು ಎಷ್ಟು ಜನ ಮನೆಯಲ್ಲಿ ಇರ್ತೀರಿ? 5 ಜನ. 5 ಜನ ಇರ್ತೀರಿ. ಯಾರು ಇರ್ತೀರಿ ಮನೆಯಲ್ಲಿ? ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ತಮ್ಮ. ನಮ್ಮ ತಮ್ಮ. ಎಲ್ಲಿ ಪ್ರಾಥಮಿಕ ಅಂದ್ರೆ 1ನೇ ಕ್ಲಾಸಿಂದ ನೀವು ಎಲ್ಲಿ ಓದ್ತಾ ಇರೋದು? ವಿದ್ಯಾಜ್ಯೋತಿ ಶಾಲೆ. ಅಂದ್ರೆ 1ನೇ ತರಗತಿಯಿಂದನೂ ಕೂಡ ತಾವು ವಿದ್ಯಾಜ್ಯೋತಿ ಶಾಲೆಯಲ್ಲೇ ಓದ್ತಾ ಇದ್ದೀರಿ. ಹೇಗೆ ಶಾಲೆ ಹೇಗಿದೆ, ಶಾಲೆ ವಾತಾವರಣ ಹೇಗಿದೆ, ಅಲ್ಲಿ ಹೇಗೆ ಕಲಿಸ್ತಾರೆ ನಿಮಗೆ? ಚೆನ್ನಾಗಿ ಕಲಿಸ್ತಾರೆ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ನಿಮ್ಮ ಶಾಲೆ ಹೇಗಿದೆ, ಅಲ್ಲೆಲ್ಲ ಕ್ಲಾಸ್ ರೂಮ್ ಹೇಗಿದೆ, ತರಗತಿಯಲ್ಲಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೆ ನಿಮಗೆ, ಒಂದಿಷ್ಟು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಅಲ್ಲಿ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ತಾಲದ್ದು ಹೇಳ್ಕೊಡ್ತಾರೆ, ಮತ್ತೆ ಎಲ್ಲ ಶಿಸ್ತು ಬದ್ಧವಾಗಿ ಇರ್ತದೆ. ಯಾವ್ಯಾವ ವಿಷಯಗಳನ್ನು ಓದ್ತೀರಿ ಚರಣ್ ನೀವು? ನಾವು ಕನ್ನಡ, ಜಿಕೆ, ಗಣಿತ, ಮೆಂಟಲ್ ಎಬಿಲಿಟಿ. ಅಂದ್ರೆ 4 ವಿಷಯಗಳನ್ನ ನೀವು ಓದ್ತೀರಿ. ಅಂದ್ರೆ ಕನ್ನಡವನ್ನ ಕಲಿತೀರಿ, ಸಾಮಾನ್ಯ ಜ್ಞಾನವನ್ನ ಕಲಿತೀರಿ, ಮಾನಸಿಕ ಸಾಮರ್ಥ್ಯವನ್ನು ಕೂಡ ಕಲಿತೀರಿ, ಗಣಿತವನ್ನ ಕಲಿತೀರಿ. ಹಾಗಾದ್ರೆ ಹೇಗೆ ಈ ಎಲ್ಲ ವಿಷಯಗಳನ್ನ ನೀವು ತಯಾರಿ ಮಾಡ್ಕೊಂಡ್ರೆ ನಿಮ್ಮ ಪರೀಕ್ಷೆಗೆ? ಸ್ವಲ್ಪ ನಿಮ್ಮ ಪರೀಕ್ಷೆ ಸಿದ್ಧತೆ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿ. ಬೆಳಗ್ಗೆ ಎಲ್ಲ ಕ್ಲಾಸ್ ಇರ್ತಾವ್ರಿ, ಅಲ್ಲಿ ಚಲೋ ಕೇಳಿ ರಾತ್ರಿ ಅರ್ಥ ಅದು ಸ್ವಲ್ಪ ಇದು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನಾದ್ರೂ ಚರ್ಚೆ ಮಾಡ್ತೀರಾ? ಮಾಡ್ತೀರಿ. ಅಂದ್ರೆ ಬೆಳಗ್ಗೆಯಿಂದ ನೀವು ಶಾಲೆಯಲ್ಲಿದ್ದು ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನ ಕೇಳಿಕೊಂಡು ಮತ್ತೆ ನಿಮ್ಮ ರೂಮಿಗೆ ಬಂದು ಮತ್ತೆ ನಿಮ್ಮ ಅಭ್ಯಾಸ ಪ್ರಾರಂಭ ಆಗ್ತದೆ. ಅದು ನಿಮ್ಮ ಸ್ನೇಹಿತರ ಜೊತೆ ನೀವೆಲ್ಲ ಚರ್ಚೆ ಮಾಡ್ತೀರಿ. ಹೇಗೆ ಚರ್ಚೆ ಮಾಡ್ತೀರಿ? ಚರ್ಚೆಯಲ್ಲಿ ಯಾವ್ಯಾವ ವಿಷಯಗಳನ್ನೆಲ್ಲ ನೀವು ಚರ್ಚೆ ಮಾಡ್ತಾ ಹೋಗ್ತೀರಿ ಅಲ್ಲಿ? ಅಂದ್ರೆ ನಿಮ್ಮ ಸ್ನೇಹಿತರಲ್ಲಿ ಯಾರಿಗೆ ಏನ್ ವಿಷಯಗಳು ಗೊತ್ತಾಗಿಲ್ಲ ಅವುಗಳನ್ನೆಲ್ಲ ಚರ್ಚೆ ಮಾಡ್ತಾ ಹೋಗ್ತೀರಿ. ಯಾವ್ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡ್ರಿ? ವಿಶೇಷವಾಗಿ ನೀವು ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ಔಟ್ ಆಫ್ ಔಟ್ ಅಂದ್ರೆ 50ಕ್ಕೂ 50 ಅಂಕಗಳನ್ನು ನೀವು ಪಡ್ಕೊಂಡ್ರಿ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಹೇಗೆ ಸಾಧ್ಯ ಆಯ್ತು ಅದು? ಹೇಗೆ ಕಲ್ಕೊಂಡ್ರಿ ಅದನ್ನ? ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ, ಹೌದಾ? ಬಹಳ ಆಲೋಚಿಸಿ ನಾವು ತಾರ್ಕಿಕವಾಗಿ ವಿಚಾರ ಮಾಡಿ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗೆ ನೀವು ಪರೀಕ್ಷೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 50ಕ್ಕೂ 50 ಅಂಕಗಳನ್ನು ಪಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ? ಚೆನ್ನಾಗಿ ಕೇಳಿಸ್ಕೊಂಡಿರ್ತೇವ್ರಿ. ಅದೊಂದು ಬುಕ್ ಇತ್ರಿ, ಸೈನಿಕ ಮಾರ್ಗದರ್ಶಿ ಅಂತ, ಅದರಲ್ಲಿ ಇದ್ದವ್ರಿ ನೋಡ್ಕೊಂತೀವಿ. ಯಾರು ಹೇಳ್ಕೊಡ್ತಾ ಇದ್ರು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು? ರವಿ ಸರ್, ಚೆನ್ನಪ್ಪ ಸರ್, ನಂದಿ ಸರ್ ಹಂಗಿದ್ದೆ. ಅವರೆಲ್ಲ ಹೇಳ್ಕೊಡ್ತಿದ್ರು. ಹೇಗೆ ಹೇಳ್ಕೊಡ್ತಾ ಇದ್ರು ನಿಮ್ಗೆ? ಚೆನ್ನಪ್ಪ ಸರ್ ಮತ್ತೆ ರವಿ ಸರ್ ಅವರೆಲ್ಲ ಹೇಗೆ ಕಲಿಸ್ತಾ ಇದ್ರು ಅಂತ? ಬುಕ್ ಒಳಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಕಲಿಸ್ಕೊಡ್ತಿದ್ರು. ಮತ್ತೆ ಚರಣ್ ಅವರು ಮುಂದೆ ಏನಾಗ್ಬೇಕಂತ ಬಯಸ್ತಿದ್ರಿ? ಆರ್ಮಿ ಆಫೀಸರ್. ನೀವು ಕೂಡ ಆರ್ಮಿ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಹೇಗೆ ಪ್ರೇರಣೆ ಸಿಕ್ತು? ಆರ್ಮಿ ಆಫೀಸರ್, ಇಂಡಿಯನ್ ಆರ್ಮಿಯಲ್ಲಿ ನೀವು ಹೋಗ್ಬೇಕು ಅಂತಕ್ಕಂಥ ಈ ಪ್ರೇರಣೆ ಎಲ್ಲಿಂದ ಸಿಕ್ತು ಅಂತ ನಿಮಗೆ? ಹೋದ ವರ್ಷ ಜೂನ್ 15ಕ್ಕ ಅಭಿಷೇಕ್ ಧರಣ ಅಂತ ಒಬ್ಬ ಅಣ್ಣ ಕೊಪ್ಪಳ ಜಿಲ್ಲೆಯಾಗ ಸೈನಿಕ ಶಾಲೆ ತಗೊಂಡು ಪುಣೆದಲ್ಲಿ ಟ್ರೈನಿಂಗ್ ತಗೊಂಡು NDA ಪಾಸ್ ಆಗಿ ಸೈನಿಕ ಫ್ಲೈಯಿಂಗ್ ಆಫೀಸರ್ ಆಗಿದ್ದಾರೆ. ಅವ್ರು ನೋಡಿ ನಾನು. ಸೊ ಅಂದ್ರೆ ನಿಮ್ಮ ಸೀನಿಯರ್ ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಆ ವ್ಯಕ್ತಿಯನ್ನು ನೋಡಿ ಇವತ್ತು ಇಂಡಿಯನ್ ಆರ್ಮಿಯಲ್ಲಿ ಫ್ಲೈಯಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಊರಿಗೆ ಬಂದಾಗ ಅವ್ರನ್ನ ನೋಡಿ ನೀವು ಪ್ರೇರಣೆಗೊಂಡ್ರಿ. ನಿಜವಾಗ್ಲೂ ಚರಣ್, ತುಂಬಾ ಖುಷಿ ಆಯ್ತು. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಈ ತರದ್ದು ಮಹಾನ್ ವ್ಯಕ್ತಿಗಳನ್ನು ಕೂಡ ಕರೆಸ್ತಾರೆ ಅಂತಕ್ಕಂಥದ್ದು ಗೊತ್ತಾಯ್ತು. ಮತ್ತೆ ಯಾರ್ಯಾರು ಬರ್ತಾರೆ ನಿಮ್ಮ ಶಾಲೆಗೆ? ಯಾರ್ಯಾರು ಬಂದು ಹೋಗಿದ್ದಾರೆ ನಿಮ್ಮ ಶಾಲೆಗೆ? ಎಲ್ಲ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಗೆ ಬಂದು ಆವಾಗ ಕ್ಲಾಸ್ ತಗೋತಾರೆ. ಹೇಗಾದ್ರೆ ಅದ್ರ ಜೊತೆಗೆ ಈ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಹೇಗಿದೆ ನಿಮ್ಮ ಶಾಲೆಯಲ್ಲಿ, ವಿದ್ಯಾಜ್ಯೋತಿ ಶಾಲೆಯಲ್ಲಿ? ಚೆನ್ನಾಗಿದೆ. ಊಟ ಎಲ್ಲ ಹೇಗೆ ಸಿಗ್ತದೆ ನಿಮಗೆ? ಎಂತ ಊಟವನ್ನ ನೀವು ಸೇವನೆ ಮಾಡ್ತೀರಿ? ಅಂದ್ರೆ ವಿಶೇಷವಾಗಿ ಬಹಳಷ್ಟು ಜನ ಏನಾಗ್ತದೆ, ಈ ಮನೆಯಲ್ಲೆಲ್ಲ ಕರ ತಿಂಡಿಗಳನ್ನ ಹೆಚ್ಚು ತಿಂತಾರೆ. ನಿಮ್ಮ ಹಾಸ್ಟೆಲ್ ಎಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನಿಮ್ಗೆ ಕೊಡ್ತಾರೆ ಅಂತಕ್ಕಂಥದ್ದು? ಕರದ ರೀತಿ ಏನು ಇರಲ್ರಿ. ಈಗ ಗಂಜಿ ಎಲ್ಲ ಕುಡಿತೀರಾ? ಆ ಥರದ್ದು ಅಂದ್ರೆ ಪೌಷ್ಟಿಕ ಆಹಾರವನ್ನ ನೀವೆಲ್ಲ ಗಂಜಿ, ಅಂಬ್ಲಿ ಆ ಥರದ್ದೆಲ್ಲ ವಿಶೇಷವಾಗಿ ಸೇವನೆಯನ್ನ ಮಾಡ್ತೀರಿ. ಕೊನೆಯದಾಗಿ
ಏನು ಆಗ್ಬೇಕಂತ ಅನ್ಕೊಂಡಿದ್ದೀರಿ? ಏನು ನಿಮ್ಮ ಗುರಿ ಏನು, ಮುಂದಿನ ಗುರಿ ಏನು? ಆಫೀಸರ್. ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೀರಿ. ಹಾಗಾದ್ರೆ ನಿಮ್ಮ ಜೂನಿಯರ್ಸ್ಗೆ ಈಗೇನು ನೀವು ಮಾನಸಿಕ ಸಾಮರ್ಥ್ಯವನ್ನ 50ಕ್ಕೆ 50 ಅಂಕಗಳನ್ನ ನೀವು ಪಡ್ಕೊಂಡಿದ್ದೀರಿ, ನಿಮ್ಮ ಜೂನಿಯರ್ಸ್ಗೆ ಹೇಗೆ ತಯಾರಿ ಮಾಡಬೇಕು ಅಂತೇಳಿ ಒಂದಿಷ್ಟು ಕಿವಿ ಮಾತು ಅವ್ರಿಗೆ ಏನು ಹೇಳ್ತೀರಿ? ಚೆನ್ನಾಗಿ ಕೇಳ್ಕೋಬೇಕ್ರಿ, ಅರ್ಥ ಅಲ್ಲ ಚರ್ಚೆ ಮಾಡ್ಬೇಕು. ಚರ್ಚೆ ಮಾಡಬೇಕು ಸರಿಯಾಗಿ, ಅಂದ್ರೆ ಟೀಚರ್ ಏನು ಹೇಳ್ತಾರೆ ಅದನ್ನ ಸರಿಯಾಗಿ ಕೇಳಬೇಕು, ಜೊತೆಗೆ ಸರಿಯಾಗಿ ಅರ್ಥ ಮಾಡಬೇಕು, ಜೊತೆಗೆ ಬಂದಾದ್ಮೇಲೆ ಅಲ್ಲೇ ನಿಮ್ಮ ಹತ್ರ ವಿದ್ಯಾರ್ಥಿಗಳೊಂದಿಗೆ ಚರ್ಚೆಯನ್ನ ಮಾಡಬೇಕು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಚರಣ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಿಷ್ಟು ನಿಮ್ಮ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿರಿ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.